ಯಾವಾಗ್ಲೂ ಲೆಮನ್ ರೈಸು ಚಿತ್ರಾನ್ನ ಇದೆಲ್ಲ ತಿಂದು ಬೇಜಾರಾಗಿರ್ತದ. ಆಮೇಲೆ ಈ ಪುಳಿಯೋಗರೆ ರೈಸನ್ನು ಯಾವಾಗ್ಲೂ ಮಾಡ್ತಿರ್ತೀವಿ. ಇವತ್ತು ನಾನ್ ನಿಮ್ಗೊಂದು ಅಪರೂಪದ ರೈಸ್‌ದ್ ರೆಸಿಪಿ ಹೇಳ್ಕೊಡ್ತೀನಿ. ಎಲ್ಲರೂ ಇದನ್ನ ನಾವು ಮನೆಯೊಳಗೆ ಮಾಡ್ತಿರ್ತೀವಿ. ಆದ್ರೆ ನಾನು ಇದನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ಒಂದು ಒಳ್ಳೆ ಬ್ರೇಕ್‌ಫಾಸ್ಟ್, ಲಂಚ್ ಬಾಕ್ಸ್‌ಗೆ ಒಂದು ಪರ್ಫೆಕ್ಟ್ ಆದ ಡಿಶ್ ಅದ. ಇದನ್ನ ನೀವು ಜಾಸ್ತಿ ಹೊತ್ತು ಕೆಡದೆ ಇರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಕೆಲವು ಟಿಪ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್‌ಗೆ ಸ್ವಾಗತ. ಇವತ್ತು ನಾವು ಈ ಅಪರೂಪದ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಒಂದೊಂದ್ ರೀತಿ ಮಾಡ್ತಿರ್ತೀವಿ. ನಾನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಕೆಲವು ಟೈಮ್ ಮಾವಿನಕಾಯಿ ಚಿತ್ರಾನ್ನ ಏನಾಗ್ತದ, ಬಹಳ ಹೊತ್ತಾದ ತಕ್ಷಣನೇ ಕೆಡ್ಲಿಕ್ ಸ್ಟಾರ್ಟ್ ಆಗ್ತದ, ವಾಸನೆ ಬರ್ಲಿಕ್ ಸ್ಟಾರ್ಟ್ ಆಗ್ತದ. ಅದನ್ನೆಲ್ಲ ಹೇಗ್ ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಒಂದು ತೋತಾಪುರಿ ಮಾವಿನಕಾಯಿದು ಸಿಪ್ಪೆ ತೆಗೆದು ಹೆರ್ಕೊಂಡೇನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ ಬರ್ತದ. ಮಾವಿನಕಾಯಿ ತಗೊಳ್ಳುವಾಗ ಸ್ವಲ್ಪ ಹುಳಿ ಹುಳಿಯಾಗಿರೋ ಮಾವಿನಕಾಯಿ ತಗೋಬೇಕು. ಅದರ್ಲಿಂದ ಈ ಚಿತ್ರಾನ್ನ ಬಹಳ ಟೇಸ್ಟಿಯಾಗಿ ಆಗ್ತದ. ಈಗ ಒಂದ್ ಪ್ಯಾನ್ ಒಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ನೀವು ರೈಸ್ ಎಷ್ಟು ಮಾಡ್ತೀರಿ ಆ ಕ್ವಾಂಟಿಟಿಗೆ ತಕ್ಕಂತೆ ಎಣ್ಣೆಯನ್ನು ಹಾಕೊಳ್ರಿ. ಅದಕ್ಕೆ ಸ್ವಲ್ಪ ಸಾಸ್ವಿ ಮತ್ತೆ ಸ್ವಲ್ಪ ಈ ಜೀರಿಗೆ ಹಾಕೋಣ. ಸಾಸ್ವಿ